ಯಲಹಂಕದಲ್ಲಿ ಏರ್ ಶೋಗೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ಆಗಸದಲ್ಲಿ ಲೋಹದ ಹಕ್ಕಿಗಳ ಕಸರತ್ತು ಕಂಡು ಜನ ಫಿದಾ ಆಗಿದ್ರು. ಇತ್ತ ಏರ್ ಶೋದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಬಿಸಿಲಿನಲ್ಲಿ ಗಂಟೆಗಟ್ಟಲೆ ನಿಂತು ವಾಹನ ಸವಾರರು ಸುಸ್ತಾದ್ರು. ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ವೈಫಲ್ಯತೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಯಲಹಂಕದಲ್ಲಿ ಏರ್ ಶೋ, ಫುಲ್ ಟ್ರಾಫಿಕ್ ಜಾಮ್. ಮುಂದೆ ಸಾಗಲು ಆಗದೆ, ಕೂರಲು ಆಗದೆ ಜನರ ಪರದಾಟ. ಯಲಹಂಕ ವಾಯುನೆಲೆಯಲ್ಲಿ ಇಂದಿನಿಂದ ಏರೋ ಇಂಡಿಯಾ ಆರಂಭವಾಗಿದೆ. ಲೋಹದ ಹಕ್ಕಿಗಳು ಆಗಸದಲ್ಲಿ ತನ್ನ ತಾಕತ್ ತೋರಿಸಿದ್ವು. ಆದರೆ ಯಲಹಂಕದ ಸುತ್ತಮುತ್ತಲಿನ ರಸ್ತೆಗಳು ವಾಹನದಿಂದ ತುಂಬಿ ತುಳುಕಿದ್ವು. ಇದರಿಂದ ಸಿಟಿ ಮಂದಿ ಟ್ರಾಫಿಕ್ ಕಿರಿಕಿರಿ ಅನುಭವಿಸಿದ್ರು. ಟ್ರಾಫಿಕ್ ಕಿರಿಕಿರಿ 1. ಏರ್ಪೋರ್ಟ್ ರಸ್ತೆಯಲ್ಲಿ 6 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ಏರ್ ಶೋನಿಂದ ಬೆಂಗಳೂರು ಹೈದರಾಬಾದ್ ರಸ್ತೆ ಏರ್ಪೋರ್ಟ್ ರಸ್ತೆಯಲ್ಲಿ ಸುಮಾರು 6 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದ ಬೈಕ್, ಕಾರು, ಬಸ್ಸು ಇರುವೆಯಂತೆ ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಜಾಮ್ ಎಷ್ಟಿತ್ತಂದ್ರೆ 12 ಕಿಲೋಮೀಟರ್ ಸಂಚರಿಸಲು 2 ಗಂಟೆ ಬೇಕಾಯಿತು. ಇದರಿಂದ ವಾಹನ ಸವಾರರು ಕಿಡಿಕಾರಿದ್ರು. 12 ಕಿಲೋಮೀಟರ್ ಬರಕ್ಕೆ 1.5 ಅವರ್ಸ್ ಆಗಿದೆ. ಇದು ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯ ವೈಫಲ್ಯತೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಟ್ರಾಫಿಕ್ ಕಿರಿಕಿರಿ 2. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಆಂಬ್ಯುಲೆನ್ಸ್. ಯಲಹಂಕ ವಾಯುನೆಲೆ ಪಕ್ಕದಲ್ಲಿ ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿತ್ತು. ಎಷ್ಟೇ ಸೈರನ್ ಹಾಕಿದ್ರೂ ಜಾಗ ಸಿಗ್ಲಿಲ್ಲ. ಹಂಗೂ ಸಿಕ್ಕ ಜಾಗದಲ್ಲೇ ಡ್ರೈವರ್ ಆಂಬ್ಯುಲೆನ್ಸ್ ಓಡಿಸಿದ್ರು. ಟ್ರಾಫಿಕ್ ಕಿರಿಕಿರಿ 3. ಅರ್ಧ ದಾರಿಯಲ್ಲೇ ಬಸ್ ಇಳಿದ ಪ್ರಯಾಣಿಕರು. ಆಂಬ್ಯುಲೆನ್ಸ್ ಪರದಾಟ ಒಂದ್ ಕಡೆಯಾದ್ರೆ ಕೆಲಸಕ್ಕೆ ಹೊರಟ ಜನರು ಒದ್ದಾಡಿದ್ರು. ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಅಂತ ಅರ್ಧ ದಾರಿಯಲ್ಲೇ ಬಸ್ ಇಳಿದು ಹೊರಟ್ರು. ಟ್ರಾಫಿಕ್ ಕಿರಿಕಿರಿ 4. ಫ್ಲೈಓವರ್ ಮೇಲೆಯೂ ಜಾಮ್, ಸರ್ವಿಸ್ ರಸ್ತೆಯಲ್ಲೂ ಜಾಮ್. ಬಾಗಲೂರು ಕ್ರಾಸ್ ಬಳಿಯೂ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸರ್ವಿಸ್ ರಸ್ತೆ ಜಾಮ್ ಆಗಿದೆ ಅಂತ ಫ್ಲೈಓವರ್ ಮೇಲೆ ಹೋದ್ರು ಅಲ್ಲೂ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಆಲ್ರೆಡಿ ಒಂದು 50 ಮಿನಿಟ್ಸ್ ಮೇಲೆ ಆಯ್ತು. ನಾವು ಏರ್ಪೋರ್ಟ್ ಹತ್ರ ಹೋಗ್ಬೇಕು, ಅನಂತಪುರ ಹೋಗ್ಬೇಕು. ನಾವು ಒಂದು 15-20 ಮಿನಿಟ್ಸ್ ಆಯ್ತು. ಅವಾಗ್ಲಿಂದಾನು ಅರ್ಧ ಗಂಟೆ ಮೇಲೆ ಆಯ್ತು. ಏರೋ ಶೋಗೆ ಭದ್ರತೆ, ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಹುಳ. ಇನ್ನು ಏರ್ ಶೋ ಭದ್ರತೆಗೆ ನಿಯೋಜನೆಗೊಂಡಿದ್ದ ಪೊಲೀಸರಿಗೆ ನೀಡಲಾದ ಊಟದಲ್ಲಿ ಹುಳ ಪತ್ತೆಯಾಗಿದೆ. ನಿನ್ನೆ ಜಿರಳೆ ಪತ್ತೆಯಾಗಿತ್ತು. ಈ ಕುರಿತು ಟಿವಿ9 ವರದಿ ಪ್ರಸಾರವಾದ ಬಳಿಕ ಡಿಸಿಪಿ ಸಜಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದಾದ ನಂತರವೂ ಹುಳ ಪತ್ತೆಯಾಗಿರೋದು ಅವ್ಯವಸ್ಥೆಗೆ ಕೈಗನ್ನಡಿಯಂತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.